ಕಾಲ್ ಹೆಂಗೆ ಅಂತ. ಇನ್ನೊಂದು ನೋಡಿ ರೋಲ್ ಕಾಲ್ ಬಗ್ಗೆ ಅಂದ್ರೆ ನೋಡಿ ಈಗ ಏನಾಗಿದೆ, ಇವರು 12 ವರ್ಷದಿಂದ ನಡೀತಾ ಇರೋದು ಇದು ದಂಧೆ. ಈಗ ಯಾಕೆ ಆಚೆ ಬಂತು? ಇಷ್ಟು ವರ್ಷದಿಂದ ಏನ್ ಮಾಡ್ತಾ ಇದ್ರು ಇವರು? ಕುರಶಿ ಅವರು ಆಪೋಸಿಟ್ ಇದ್ರಲ್ಲ, ಆವಾಗ್ಲೇನೆ ಅವರು ಆಕ್ಷನ್ ತಗೋಬೇಕಿತ್ತು ಅಂತ. ಅವರು ಎಷ್ಟೋ ಇವರಲ್ಲಿ 2 ಗ್ಯಾಂಗ್ ಆಗಿದೆ. ಅವ್ರಿಗೆ ಗೊತ್ತಿತ್ತ 12 ವರ್ಷದಿಂದ ಗೊತ್ತಿದೆ ಇಲ್ಲರಿಗೆ ಈಗ ಬಂದಿರೋದು ಆಚೆ. ಅಂದ್ರೆ ಈಗ ಬಂತಲ್ಲ, ಒಳ್ಳೇದೇ ಬಂದಿದ್ದು. ಲೇಟ್ ಆದ್ರೂ ಬಂದಿದ್ದು ಒಳ್ಳೇದೇ. ಈಗ ನಮ್ಗೆ ಅನುಮಾನ ಏನು, ಇದು ನಡೀತಾ ಇತ್ತು, ಯೂರಿನಲ್ಲಿ ನಡೀತಾ ಇತ್ತು. ಅದು ಏನೋ ಒಂದು ಗೊಂದಲ ಆಗಿದೆ. ಅವ್ನು ಹೇಳಿದ್ ಇವ್ನು ಕೇಳಲಿಲ್ಲ, ಇವ್ನು ಹೇಳಿದ ಅವ್ನು ಕೇಳಲಿಲ್ಲ, ಅದಕ್ಕೆ ಸ್ಟಾಪ್ ಆಗಿರೋದು. ಪಾಪ ಇವ್ರು ಮಾಡೋ ತಪ್ಪಕ್ಕೆ ಏನಾಗಿದೆ, ಆಚೆ ಬಂದಿದ್ದು ಒಳ್ಳೇದು, ಇವ್ರಿಗೆ ಜೈಲ್ ಆಗ್ಬೇಕು, ಗಲ್ಲಕ್ಕೆ ಕೊಡ್ಬೇಕು. ಯಾಕಂದ್ರೆ ಪ್ರಾಣ ಹೋಗುತ್ತೆ. ಇದು ಏನೋ ಫುಡ್ ಪಾಯ್ಸನ್ ಆಗಿ ಇದಾದ್ರೆ ಪ್ರಾಣ ಹೋಗುತ್ತೆ. ಚಿಕ್ಕ ಮಕ್ಕಳು ಆಗ್ಲಿ, ಮುದುಕರಾಗ್ಲಿ ತಿನ್ನೋದು ಗಲ್ಲೆ ಶಿಕ್ಷೆ ಆಗ್ಬೇಕು. ಅದಕ್ಕೆ ನಾವು ಇದ್ದೀವಿ. ನಮ್ಮ ಉಲ್ಮಾ ಇವತ್ತು ಏನ್ ಹೇಳಿದ್ರು ಈ ಉಲ್ಮಾಗಳು? ಈಗ ನೋಡಿ, ಫಸ್ಟ್ ಏನಂದ್ರೆ ಇಲ್ಲಿ ಬರೋವರೆಗೆ ಮೀಟು ಫಸ್ಟ್ 7 ದಿವಸ ಆಗತ್ತೆ, 4 ದಿವಸ ಆಗತ್ತೆ ಇಲ್ಲಿ ಬರಕ್ಕೆ. ಗೋಡನ್ ಹೋಗ್ಬಿಟ್ಟು ಅವ್ರು ಡಿವೈಡ್ ಮಾಡಿ ಇದ್ ಮಾಡೋವರೆಗೂ 8-10 ದಿವಸ ಫ್ರೀಸರ್ ನಲ್ಲಿ ಅವರು ಕ್ಯಾಟ್ರಿನ್ ಅವರು ಇರ್ತಾರೆ, ಅವರು ಮಾಡ್ತಾರೆ, 1000 ಜನಕ್ಕೆ ತಿನ್ನಿಸ್ತಾರೆ ಅವರು. ಇದು ಮೀಟ್ ಬಂದು ಇದು ಆಗೋವರೆಗೂ 10-12 ದಿವಸ ಆಗತ್ತೆ ಅಂತ ಕೆಟ್ಟ ಮೀಟು. ಇನ್ನೊಂದು ಏನಂದ್ರೆ, ನಮ್ರಲ್ಲಿ ನಾವು ಹಲಾಲ್ ಆಗಿದೆ ಅಂತ ನೋಡ್ತೀವಿ. ಉಲ್ಮಾಗಳು ಈಗ ಎಷ್ಟು ಧೈರ್ಯವಾಗಿ ನಮ್ಮ ರಜಾಕ್ ಹೇಳ್ದಲ್ಲ, ಚಾಲೆಂಜ್ ಮಾಡ್ದಲ್ಲ, ಅವ್ನು ಚಾಲೆಂಜ್ ಮಾಡ್ಬಿಟ್ಟು ಹಲಾಲ್ ಆಗ್ತಾ ಅನ್ನೋದು ವಿಡಿಯೋ ತೋರಿಸ್ಲಿ. ಅವನು ಯಾವ ಕಂಪನಿ ಹೆಸರು ಮೇಲೆ ಇದೆ ಅದು? ಅಲ್ಲಿ ರಾಜಸ್ಥಾನ್ ಜೋಧ್ಪುರ್ನಲ್ಲಿ ಕುಯ್ತಾ ಇದ್ದಾರಲ್ಲ, ಜೈಪುರ್ನಲ್ಲಿ ಯಾವ ಕಂಪನಿ ಇದ್ ಮಾಡ್ತಾ ಇದೆ, ಹಲಾಲ್ ಮಾಡ್ತಾ ಇದೆ? ಯಾರನ್ನ ಉಲ್ಮಾ ಬಂದು ಬಿಸ್ಮಿಲ್ಲಾ ಮಾಡ್ತಾ ಇದಾರೆ, ಆ ವಿಡಿಯೋ ಇಲ್ಲ ಅವನ ಹತ್ರ, ಏನಿಲ್ಲ. ಹೆಂಗ್ ಹೇಳ್ತಾನೆ? ಅದೂ ನಮ್ಗೆ ತುಂಬಾ ಇದಿದೆ. ನಮ್ಮ ಉಲ್ಮಾ ಹೇಳಿದ್ದಾರೆ, ಇದು ಹಲಾಲ್ ಆಗ್ಲಿಲ್ಲ ಅಂದ್ರೆ ತಿಂದ್ರೆ ಅವನು ನಮ್ ಧರ್ಮಕ್ಕೆ ಇದು ಮಾಡಿರೋದು. ನಿಮ್ಮ ಹತ್ರ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಬೇಕು ಕ್ರಮದ ಬಗ್ಗೆ. ಅಂಜನಪ್ಪ ಅವ್ರು ಲಾಸ್ಟ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಡಾಕ್ಟರ್, ಈಗ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕಲಬೆರಕೆ ಆಹಾರ ನಾವು ತಿಂದು ಬಿಟ್ಟಿದೀವಿ ಅಂತ ಅನ್ಕೊಳ್ಳೋಣ. ಯಾರೆಲ್ಲ ಆಚೆ ಹೋಗಿ ನಾನ್ ವೆಜ್ ತಿಂದಿದ್ದಾರೆ ಅಥವಾ ಗೊತ್ತಿಲ್ಲದಲ್ಲೇ ಈ ರೀತಿ ಕಳಪೆ ಆಹಾರ ತಿಂದಿದ್ದಾರೆ, ಈಗ ಹೆಂಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಇದೊಂದಿರುತ್ತೆ. ಮುಂದೆ ಆಚೆ ಹೋಗಿ ತಿಂದರೆ ಇರೋದು ಅವ್ರ ನಿರ್ಧಾರ. ಈಗ ಒಳಗೆ ಹೋಗ್ಬಿಟ್ಟಿದೆ, ಅದನ್ನ ಹೆಂಗ್ ಸರಿ ಮಾಡ್ಕೊಳ್ಳೋದು? ಇದೊಂದು ಅನುಮಾನ ಬಹಳ ಜನ ಕಾಡ್ತಾ ಇರುತ್ತೆ. ಕಾಮೆಂಟ್ ಅಲ್ಲಿ ಹೇಳ್ತಿದ್ದಾರೆ ಕೆಲವರೆಲ್ಲ. ನಮ್ಮಲ್ಲಿ ಯಾರೇ ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಟ್ರಬಲ್ಲು, ತುಂಬಾ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಡಾಕ್ಟ್ರೆ ಅಂತ ಬಂದ್ರೆ ನಾವು ಕೇಳುವ ಮೊದಲನೇ ಪ್ರಶ್ನೆ, ಹೊರಗಡೆ ಎಲ್ಲಾದ್ರೂ ಊಟ ಮಾಡಿದಿರಾ? ಮಾಸ್ ಕುಕಿಂಗ್ ನಲ್ಲಿ, ಮದುವೆ ಮನೆ ಅಥವಾ ಯಾವ್ದನ ಸಮಾರಂಭದಲ್ಲಿ, ಯಾಕಂದ್ರೆ ಅಂತ ಕಡೆನೆ ಇಂಥ ಮಾಂಸಗಳನ್ನ ಯೂಸ್ ಮಾಡೋದು. ಮನೆಯಲ್ಲಿ ಯೂಶಲಿ ಅರ್ಧ ಕೆಜಿ ತಗೊಂಡ್ಬರ್ತಾರೆ, ಅವ್ರ ಮನೆ ಹತ್ರ ಇರೋನೆ ಮೀಟ್ ಶಾಪ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಮೋಸ್ಟ್ ಆಫ್ ದಿ ಮಟನ್ ತರೋರು ಮನೆಗಳ ಹತ್ರ ಇರೋ ಅಂಗಡಿಗಳಿಂದ ತರ್ತಾರೆ. ಈ ರೀತಿ ಮಾಸ್ ಕುಕಿಂಗ್ ನಾಗ ಆದ್ರೆ ನಮಗೆ ಡೆಫಿನೆಟ್ಲಿ ಇಟ್ ಇಸ್ ಫುಡ್ ಪಾಯ್ಸನಿಂಗ್. ನೋಡಿ, ಅದ್ರೊಳಗೆ ಸಾಲ್ಮನೆಲ್ಲಾ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅನ್ಫಾರ್ಚುನೇಟ್ಲಿ ಟೈಫಾಯ್ಡ್ ಗೆ ಸಂಬಂಧಪಟ್ಟಂತ ಇದು ಗ್ಯಾಸ್ಟ್ರೋಎಂಟ್ರೈಟಿಸ್, 5-6 ಸಾರಿ ಲೂಸ್ ಮೋಷನ್ಸ್, ಒಂದೊಂದ್ಸರಿ ಡಿಸೆಂಟ್ರಿ, ಇದೆಲ್ಲ ಆದಾಗೆ ಲಕ್ಕಿಲಿ ನಮ್ಗೆ ಏನಂದ್ರೆ ಗುಡ್ ಆಂಟಿಬಯೋಟಿಕ್ಸ್ ಇದಾವೆ, ಅದು ಕೊಡ್ತೀವಿ. ಬೈ ಚಾನ್ಸ್ ಏನಾದ್ರು ಸೆಪ್ಟಿಸೆಮಿಯಾ ಜಾಸ್ತಿ ಆಗಿ ಅವ್ರಿಗೇನಾದ್ರು ಲೋ BP ಆದಾಗ ಅವ್ರನ್ನ ಅಡ್ಮಿಟ್ ಮಾಡಿ, ಬಟ್ ಯೂಶಲಿ ಸಡನ್ ಡೆತ್ ಆಗಲ್ಲ ಇವ್ರಿಗೆಲ್ಲ. ಅದೊಂದು ಗ್ರೇಟ್ ಅಡ್ವಾಂಟೇಜ್. ಸೊ ಅಲ್ಲಿ ಕಳಪೆ ಆಹಾರಕ್ಕೆ ನಮ್ ಬಾಡಿ ಕೂಡ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿ ಹಂತವಾಗಿ. ಅದು ನಿಜ. ನಮ್ಮ ಹಳ್ಳಿ ಕಡೆ ಒಂದು ಬಹಳ ಚೆನ್ನಾಗಿರೋ ಗಾದೆಗಳು ಹೇಳ್ತೀನಿ. ಬೀದಿ ಮಕ್ಳು ಬೆಳ್ಕೊಂಡೋದು, ಕೋಣೆ ಮಕ್ಳು ಕಳ್ಸ್ಕೊಂಡೋದು ಅಂತ. ಈ ನಾವೆಲ್ಲ ಬೀದಿ ಮಕ್ಕಳು ಇಂಥವ್ನೆಲ್ಲ ತಿಂದು ಇಂಥವ್ರು ಆಲ್ರೆಡಿ ನಮ್ ಗಟ್ನೆಲ್ಲ ಹಾಳು ಮಾಡಿ ಅದಕ್ಕೆ ಒಕ್ಕೊಂಬಿಟ್ಟಿರ್ತದೆ. ನಡ್ಕೊಂಡು ಹೋಗುತ್ತೆ. ನಿಮ್ದು ಫ್ರೇಮ್ ಹೋಯ್ತು, ನಿಮ್ದು ವಿಡಿಯೋ ಕ್ಲೀನ್ ಆಗಿ ಕಾಣಿಸ್ತಾ ಇಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಪಾಷಾ ಅವರೇ, ಬಹಳ ಮುಖ್ಯವಾದ ಪ್ರಶ್ನೆ ಇದು. ನನಗೆ ಗೊತ್ತಿಲ್ಲ ಇದನ್ನ ನಿಮ್ಮ ಸಮುದಾಯದವ್ರು ಯಾವ ರೀತಿ ಗಮನಿಸ್ತಾರೆ ಅಂತ ಹೇಳಿ. ಚಿಕ್ಕ ಪುಟ್ಟ ಕ್ರಮವನ್ನ ಉಲ್ಲಂಘನೆ ಮಾಡಿದ್ರೆ, ಅಂದ್ರೆ ನಿಮ್ಮ ಧರ್ಮದ ಆಚರಣೆಗಳನ್ನ ಉಲ್ಲಂಘನೆ ಮಾಡಿದ್ರೆ ಅವ್ರನ್ನ ಬಹಿಷ್ಕಾರ ಹಾಕೋ ಹಂತಕ್ಕೆ ಕ್ರಮಗಳನ್ನ ಕೈಗೊಳ್ತಾರೆ ಅಲ್ವಾ? ಇದು ನೀವೇ ಹೇಳ್ದಂಗೆ ನಿಮ್ಮ ಧರ್ಮದವ್ರಿಗೂ ಮಾಡಿರೋ ಧೋಖ. ಇಂಥವ್ರಿಗೆ ಕ್ರಮ ಇಲ್ವಾ? ನೋಡಿ, ನಾವು ಏನ್ ಮಾಡ್ತಾ ಇದೀವಿ, ಈ ರಾಜಸ್ಥಾನಲ್ಲಿ ಎಲ್ಲಿ ಇದು ಆಗ್ತಾ ಜುಬಾ ಆಗ್ತಾ ಇದೆ, ಹಲಾಲ್ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. ಅದು ನಮಗೆ ನೋಡಿ, ಅದು ಪ್ಯೂರಾಗಿ ಹಲಾಲ್ ಮಾಡ್ತಾ ಇದ್ರೆ ನಮಗೆ ಅದರಿಂದ ಅಭ್ಯಾಸ ಇಲ್ಲ. ಅಂದರೆ ಮಾಂಸ ಇಷ್ಟು ಲೇಟಾಗಿ ಬಂದು ಡಿವೈಡ್ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾವು ಇದು ಮಾಡಲೇಬೇಕು, ಆಕ್ಷನ್ ತಗೋಬೇಕು. ಅಂದರೆ ಇನ್ನೊಂದು ಏನಂದರೆ, ಇವರು ಹರಾಮ್ ತಂದು ತಿನ್ನಿಸ್ತಾ ಇದ್ರೆ ಇವ್ರ ಮೇಲೆ ನಮ್ಮ ಸಮುದಾಯ ಎಲ್ಲ ಇದು ಸೇರಿಸಿ ಅನ್ಹೆಲ್ತಿ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಒಂದು, ಅದು ಸೇರಿಸಿ ನಮ್ಮ ಧರ್ಮ ಇದು ಮಾಡಿದ್ದಾರೆ, ಅದು ಸೇರಿಸಿ ನಾವು ಇವ್ರ ಮೇಲೆ ಕಾನೂನಾಗಿ ಕ್ರಮ ತಗೊಳ್ತೀವಿ. ಕೇಸ್ಗಳು ಫೈಲ್ ಮಾಡ್ತೀವಿ ನಾವು ಇವ್ರ ಮೇಲೆ. ಈಗ ಕಾನೂನು ಕೈನಲ್ಲಿ ತಗೊಳಕ್ ಆಗಲ್ಲ. ಈಗ ಪಬ್ಲಿಕ್ ನಲ್ಲಿ ನೋಡಿ, ನೆನ್ನೆ ಆಗಿದ್ದು
ಪಬ್ಲಿಕ್ ನಲ್ಲಿ ಆಗ್ತಾ ಇದ್ರೆ ನಾಯಿ ತಿನ್ಸ್ಬಿಟ್ರ ಅಬ್ದುಲ್ ರಜಾಕ್ ಅಂತ ಈ ಎಲ್ಲ ಪಬ್ಲಿಕ್ ಗಳ ಹೇಳ್ಬಿಟ್ಟಾದ್ರೆ ಪಬ್ಲಿಕ್ ಅಟ್ಯಾಕ್ ಮಾಡ್ಬಿಡ್ತಾ ಇದ್ರು. ಅವ್ನು ಲೂಸ್ ಆಗ್ಬಿಟ್ಟಿದ್ದಾನೆ ರಜಾಕ್. ಏನಕ್ಕೆ ತಲೆ ಮೇಲೆ ಹಾಕೊಂಡಿದ್ದ, ಯಾಕೆ ಅಂತ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾನೆ? ಮಾಡ್ಬೇಡ. ನಾನು ಹೇಳ್ತೀನಿ, ಅವ್ನು ನನ್ನ ತಮ್ಮನೇ, ನನ್ನ ಚಿಕ್ಕವನೇ. ನಾನು ಹೇಳ್ತೀನಿ, ಯಾಕೆ ಇಂಥ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಬಾರ್ದು ಅಬ್ದುಲ್ ರಜಾಕ್ ಅಂತ ನಾನು ಹೇಳೋದು. ಈಗ ಯಾವ ಚಾನಲ್ ನೋಡಿದ್ರೆ ಇವ್ನು ನಾಯಿ ತಿನ್ಸಿದ್ದಾನೆ ಅಂತ ಬಂದ್ಬಿಟ್ಟು ನಿಮ್ಮ ಸಮುದಾಯದಿಂದ ಅವ್ರ ವಿರುದ್ಧವಾಗಿ ಫತ್ವಾ ಹೊಡಿಸಿ ಫತ್ವಾ. ನಾನು ಅದನ್ನ ಕೇಳ್ದೆ, ಚಿಕ್ಕ ಪುಟ್ಟ ವಿಚಾರಕ್ಕೆ ತಗೊಳ್ಳೋರು. ನಾನು ಅದನ್ನ ಎಂಕರೇಜ್ ಮಾಡ್ತಿಲ್ಲ, ಹಂಗ ಮಾಡಿ ಅಂತ ಎಂಕರೇಜ್ ಮಾಡ್ತಿಲ್ಲ. ಪಾಷಾ ಅವರೇ ಹಂಗ್ ಮಾಡಿ ಅಂತ ಹೇಳಲಿಕ್ಕೆ ನಾನು ಯಾರು ಅಲ್ಲ. ನಾನು ಅದಕ್ಕೆ ಕೇಳ್ದೆ, ಈ ಚಿಕ್ಕ ಪುಟ್ಟ ವಿಚಾರಕ್ಕೇನೆ ಕ್ರಮ ಕೈಗೊಳ್ಳೋರು ಇದಕ್ಕೇನ್ ಮಾಡ್ತೀರಿ ಅಂತ ಹೇಳಿ ನಿಮಗ್ ಬಿಟ್ಟ ವಿಚಾರ. ನೀವೇ ಮೋಹನ್ ಗೌಡ್ರೆ, ಪ್ರತಿನಿತ್ಯ ಒಂದಲ್ಲ ಒಂದ್ ರೀತಿಯ ಅಕ್ರಮಗಳನ್ನ ನಾವು ಗಮನಿಸ್ತಲೇ ಇರ್ತೀವಿ. ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನೋ ವಿಶ್ವಾಸನೇ ಹೋಗ್ಬಿಡುತ್ತಾ ಅನ್ನೋದು. ಯಾಕಂತಂದ್ರೆ ನೀವೇ ಹೇಳ್ತಿರೋ FIR ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ನಿನ್ನೆ ಪುನೀತ್ ಕೆರೆಹಳ್ಳಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ತಕ್ಷಣ 24 ಗಂಟೆ ಒಳಗಡೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಈ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, 24 ಗಂಟೆ ಆಯ್ತು. ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಅನ್ಕಾನ್ಸಿಯಸ್ ಸ್ಟೇಜ್ ಅಲ್ಲಿ ಅವರಿಂದ ಸಿಗ್ನೇಚರ್ ತೆಗೆದುಕೊಂಡಿದ್ದಾರೆ ಅಂತೇಳಿ ಇವತ್ತು ಪುನೀತ್ ಕೆರೆಹಳ್ಳಿ ಅವರನ್ನ ಮೀಟ್ ಮಾಡಿದ ಅಡ್ವೊಕೇಟ್ ಹೇಳ್ತಿದ್ದಾರೆ. ಕಳಪೆ ಆಹಾರ ತಂದೋರ್ ಮೇಲೆ ಕ್ರಮ ಆಗಿದೆ. ಅದೇ ಅಂದ್ರೆ ಯಾವ ರೀತಿಯಾಗಿ ದೂರದಾರರ ಮೇಲೆ ಎಷ್ಟು ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ, ಹೇಗೆ ಇವತ್ತು ಯಾರು ಸ್ಮಗ್ಲರ್ ಇದ್ದಾರೆ ಅವ್ರ ಮೇಲೆ ಯಾವ ಕನಿಷ್ಠ ಪಕ್ಷ ಒಂದು ಕೇಸು ಸಹ ರಿಜಿಸ್ಟರ್ ಮಾಡಿಲ್ಲ. ಇವ್ರು ಕೊಟ್ಟಿರುವಂತ ಕೇಸ್ ಮೇಲೆ ಏನು ರಿಜಿಸ್ಟರ್ ಮಾಡಲಿಲ್ಲ. ಅಂದ್ರೆ ಇಷ್ಟು ದೊಡ್ಡ ಮೀಡಿಯಾ ಇವತ್ತು ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಅಷ್ಟೇ ಕೇಳೋದೇನು ಅಂತಂದ್ರೆ, ಗ್ಯಾರಂಟಿಗಳನ್ನ ಕೊಟ್ಟು ಸಾಮಾಜಿಕ ನ್ಯಾಯ ಕೊಟ್ಟು ಜನರ ಬದುಕನ್ನ ಹಸನು ಮಾಡ್ತೀವಿ ಅಂತ ಹೇಳಿದ್ರಿ, ಬಹಳ ಸಂತೋಷ. ತಿನ್ನೋ ಆಹಾರ ಸರ್, ಸಮಯ ಇದ್ದಿದ್ದಷ್ಟೇ. ತಿನ್ನೋ ಆಹಾರ ಪ್ರತಿನಿತ್ಯ ಎಷ್ಟೋ ಸಾವಿರ ಕೋಟಿ ಮಂದಿ ತಿನ್ನೋ ಆಹಾರಪ್ಪ. ನಾನ್ ವೆಜ್ ಬಹಳ ಇಷ್ಟಪಟ್ಟು ಸರ್ ಹೇಳ್ತಿದ್ದಂಗೆ ಲವರ್ಸ್ ಇದ್ದಾರೆ, ನಾನ್ ವೆಜ್ ಖಾದ್ಯಗಳ ಲವರ್ಸ್ ಇದ್ದಾರೆ. ಅಂಥವ್ರಿಗಾದ ದಗ ಇದು, ಮೋಸ ಇದು, ವಂಚನೆ ಏನಿದೆ ಅದನ್ನ ನೀವು ಕ್ರಮ ಕೈಗೊಳ್ತಿರೋ ಇಲ್ಲೋ. ಇಂಥದ್ದಾಗಿದೆ ಇಂಥದ್ದಾಗಿಲ್ಲ ಅನ್ನೋದನ್ನ ಅಟ್ಲೀಸ್ಟ್ ರಿಪೋರ್ಟ್ ಆದ್ರೂ ಪಾರದರ್ಶಕವಾಗಿ ಹೊರಗೆ ತರಲಿ ಅಂತ ಆಗ್ರಹಿಸ್ತಿದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹೋಟೆಲ್ ಮ್ಯಾನೇಜ್ಮೆಂಟ್ ತುಂಬಾ ಜವಾಬ್ದಾರಿ ಕೆಲಸ. ಸಾವಿರಾರು ಹೋಟೆಲ್ಸ್ ಇದ್ದಾರೆ. ಅವ್ರ ವಿರುದ್ಧವೂ ಕ್ರಮ ಆಗಬೇಕು ಅಂತ ನಿಜ ನಿಜ ನಿಜ. ತಪ್ಪು ಮಾಡಿದವ್ರಿಗೆ ಮಾಡಿದವ್ರ ವಿರುದ್ಧ ಉಲ್ಟಾ ಜಾಸ್ತಿ ಆಗ್ತಾ ಇದೆ. ನಿಜ ನಿಜ. ನಿಜ. ಈ ವಿಚಾರದಲ್ಲಿ ನಮ್ದು ಕರೆಕ್ಟ್ ಇದೆ ನೋಡಿ. ಬೇರೆ ಬೇರೆ ಯಾವ್ದಾವ್ದೋ ವಿಚಾರದಲ್ಲಿ ದೊಡ್ಡ ಎನ್ಕ್ವೈರಿ ಮಾಡೋದು, ತಿನ್ನೋ ಆಹಾರ ಇಲ್ಲೂ ಅನುಮಾನ. ಎಕ್ಸಾಕ್ಟ್ಲಿ. ನೀವೇ ಧನ್ಯವಾದ ಮತ್ತೊಮ್ಮೆ ಎಲ್ರಿಗೂ ಕೂಡ. ಸರಿಯಾದ ಕ್ರಮಗಳಾಗ್ಲಿ ಅಂತ ಹೇಳಿ ಅಟ್ಲೀಸ್ಟ್ ಬೇರೆ ದೊಡ್ಡ ಕೋಟಿ ಅವ್ಯವಹಾರದಲ್ಲಿ ಅಲ್ಲದೆ ಹೋದ್ರೂ ಕೂಡ ತಿನ್ನೋ ಊಟದ ವಿಚಾರದಲ್ಲಾದ್ರೂ ಪಾರದರ್ಶಕವಾಗಿ ತನಿಖೆ ಆಗ್ಲಿ ಅಂತ ಆಗ್ರಹಿಸ್ತಾ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.